ಥ್ಯಾಂಕ್ ಯು ಅಂಕಲ್ ಅಂದ್ಬಿಟ್ಟೆ. ಛೇ, ಅಪ್ಪನು ಕೂಡ ಪೊಲಿಟಿಷಿಯನ್ ಆಗಿರೋದ್ರಿಂದ ಅವರು ನಿಲ್ಲಿಸಿ ಮಾತಾಡ್ಸಿನೇ ಹೋಗೋದು. ಕಂಟೆಂಟ್ ಫ್ಲಾಪ್ ಆಗಿ ಈಗ ವ್ಲಾಗ್ನ ನಾವು ಹೋಟೆಲ್ ಕಡೆ ಕರ್ಕೊಂಡು ಹೋಗ್ತಾ ಇದೀವಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ತುಂಬಾ ದಿನದ ಮೇಲೆ ಮಾಡ್ತಿರೋ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾವು ಹಿಂಗೆ ತಿರ್ಗೋದ್ರಲ್ಲಿ ಹೋಗೇ ಇಲ್ಲ ಅಪ್ಪ ಅಂತ ಎಲ್ಲ ಹೇಳ್ಕೊಂಡು ನಮ್ಮ ಅಪ್ಪಗೆ ಹಿಂಸೆ ಕೊಡ್ತಿದ್ವಿ. ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಇವತ್ತು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪರಿಸ್ಥಿತಿ ನಮ್ಮ ಮನೆಯದು. ಇಲ್ಲಿ ನಮ್ಮ ಮಾಮ ಇನ್ನು ಫ್ರೆಶ್ ಅಪ್ ಆಗಿಲ್ಲ. ನಮ್ಮ ಅಮ್ಮ ಫ್ರೆಶ್ ಅಪ್ ಆದಮೇಲೆ ನಮ್ಮ ಅಮ್ಮನ ತೋರಿಸ್ತೀನಿ. ಈಗ ಸದ್ಯಕ್ಕೆ ಕೆಲಸ ನಡೀತಾ ಇದೆ ನಮ್ಮ ಮನೇಲಿ, ಹಸುದು ಕೆಲಸ. ಅದೆಲ್ಲ ಆದಮೇಲೆ ನಾವಿಷ್ಟು ಜನ ಹೋಗೋದು. ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ನನ್ನ ತಮ್ಮ ಸುಮಾರು ತಿಂಗಳಿಂದ ನಮ್ಮ ಅಪ್ಪನ್ನ ಹಿಂಸೆ ಮಾಡಿ 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 ಕರ್ಕೊಂಡು ಹೋಗ್ತೀನಿ ಅಂತ ಇವತ್ತು ಫೈನಲಿ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ, ಏನೇನೆಲ್ಲ ಆಟಾಡ್ತೀವಿ ಅದೆಲ್ಲದನ್ನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಈಗ ಸದ್ಯಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಈ ವ್ಲಾಗ್ ಮಾಡೋ ಟೈಮಲ್ಲಿ ನನಗೆ 600 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಅವರೆಲ್ಲ ರೇವಣ್ಣ ಆಗ್ತಿರೋದು ಕಾಣಿಸ್ತೈತೆ. ನಾನು ವಿಡಿಯೋ ಮಾಡೋಂಗಿಲ್ಲ, ಬಟ್ ನಮ್ಮಮ್ಮ ಈಗ ನಮ್ಮ ಅಪ್ಪನ ಕರೆಯೋಕೆ ಅಂತ ಹೋಗ್ತೈತೆ. ನಮ್ಮಪ್ಪ ಬರ್ತಾರೆ. ಅಲ್ಲಿ ಬಂದಿರೋದು ರೇವಣ್ಣ ಅವರು. ಯಾವಾಗಲೂ ಬಂದಾಗೆಲ್ಲ ಮಾತಾಡಿಸ್ತಾರೆ, ಈ ಸತಿ ಮಾತಾಡಿಸ್ತಾ ಇದ್ದಾರೆ ನೋಡಿ. ಇನ್ನೂ ತೋರಿಸ್ತೀನಿ. ಆಯ್ ಮಾಡಿ, ಹಂಗೆ ಆಯ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ನ ಮಾತಾಡಿಸ್ತಿದ್ರು ಇಷ್ಟ ತನಕ ಭಯ ಆಯ್ತಿತ್ತು, ಬಟ್ ಮಾತಾಡಿದ್ವಿ. ಯಾಕಂದ್ರೆ ನನ್ನ ಕಾಲೇಜಿಗೆ ಸೇರಿಸ್ತಾರಂತೆ, ಅದನ್ನ ಮಾತಾಡ್ತಿದ್ರು. ಅಂಕಲ್ ಅಂದ್ಬಿಟ್ಟೆ. ಛೇ, ಎಲ್ಲ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಆಯ್ ಮಾಡಿರೋದು ನನ್ನ ಬ್ಲಾಗಲ್ಲಿ ಅದೆಲ್ಲನೂ ಹಾಕಿದ್ದೆ. ಅಯ್ಯೋ, ನಂಗೆ ಮಾತಾಡ್ಬಿಡ್ತಲ್ಲ ಬಿಡಿ. ನಾನು ತುಂಬ ಸಲ ರೇವಣ್ಣ ಅವ್ರನ್ನ ಮೀಟ್ ಮಾಡಿದ್ದೆ. ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಮಾತಾಡ್ಸಿದ್ದೀನಿ. ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಅವ್ರ ಜೊತೆಗೆ ಇರೋವಂಥ ಫೋಟೋ. ಅದು ಝೂಮಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇದು ಈಗ ತೋರಿಸಿದ್ನಲ್ಲ, ಅದು ನಮ್ಮ ಹೊಸಮನೆ ಟೈಮಲ್ಲಿ ನಮ್ಮ ಮನೆಗೆ ಬಂದಾಗ ತೊಗೊಂಡಿದ್ದು ಫೋಟೋ. ಅದು ಬಿಟ್ಟರೆ ನಾನು ಅವ್ರ ಹತ್ರ ಫೋಟೋ ತೊಗೊಂಡಿದ್ದು ಇದೆ ಸೆಕೆಂಡ್ ಟೈಮು. ತುಂಬ ಸಲ ಮಾತಾಡ್ಸಿದ್ದಾರೆ. ಈಗ ಕಾಲೇಜ್ ಎಲ್ಲಿ ಓದ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ನೆಕ್ಸ್ಟ್ ಏನು ಮಾಡ್ತೀಯಾ ಅದೆಲ್ಲ ಕೇಳೋಕ್ಕೆ ಅಂತ ಕರೆದಿದ್ರು. ದೊಡ್ಡವ್ರ ಮುಂದೆ ಮಾತಾಡ್ದಷ್ಟು ಈಸಿ ಅಲ್ಲ. ನಾನು ಬ್ಲಾಗ್ ಮಾಡಿಬಿಟ್ಟಿದ್ದೀನಿ. ನನಗೆ ಅವರು ಹೇಳಿದ್ದು ಒಂದೇ ಮಾತು, ನನ್ನ ಮಗಳಲ್ವ ಫೋಟೋ ತಗೊಬಿಡವ ಅಂತ ಅಂದರು. ಸಖತ್ ಖುಷಿ ಆಯ್ತು. ಆ ಒಂದು ಪರ್ಟಿಕ್ಯುಲರ್ ಮಾತು ನನಗೆ ಸಖತ್ ಖುಷಿ ಕೊಟ್ಟಿದ್ದು ಅಂತ ಅಂದರೆ ಬ್ಲಾಗಿಗೆ ಆಯ್ ಮಾಡಿದ್ದಾರೆ ಅವರು. ನಮ್ಮಪ್ಪ ಈಗ ಬೇರೆಯವ್ರ ಜೊತೆ ಮಾತಾಡಿದ್ರೆ ಕಾಣಿಸ್ತಾ ಇಲ್ವಲ್ಲ. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಬಂದಾಗ ಇದೇ ರೀತಿ ಕಾನ್ಫಿಡೆನ್ಸಿಂದ ಹೋಗ್ತೀನಿ. ಇವಾಗಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಅಪ್ಪ ಅಮ್ಮ ಇದ್ರೂ ಇರಲಿಲ್ಲ ನನಗೆ. ಯಾಕಂದರೆ ಅವರು ದೊಡ್ಡವರು, ಅವರಿಗೆ ಬೇರೆ ಥರ ರೆಸ್ಪೆಕ್ಟ್ ಇರುತ್ತೆ. ಬಟ್ ಅವ್ರು ನಾನು ನೋಡಿದ್ದು ಮೊಮ್ಮಗಳು ಥರ ಅಥವಾ ಮಗಳು ಥರ ನೋಡಿ, ಆಯಿತು ತಗೊಳಮ್ಮ, ನನ್ನ ಮಗಳಲ್ವ, ಹೆಂಗಾದರೂ ಫೋಟೋ ತಗೋ ಅಂತ ಅಂದರು. ಇಟ್ ಫೆಲ್ಟ್ ಸೋ ಗುಡ್. ಅಪ್ಪನೂ ಕೂಡ ಪೊಲಿಟಿಷಿಯನ್ ಆಗಿರೋದ್ರಿಂದ ಅವರು ನಿಲ್ಲಿಸಿ ಮಾತಾಡ್ಸಿನೇ ಹೋಗೋದು. ತುಂಬ ಖುಷಿ ಆಗುತ್ತೆ. ಅವ್ರು ಕೊಡೋ ಗೌರವಕ್ಕೆ ನಾವು ರಿಟರ್ನ್ ಅಷ್ಟೇ ಗೌರವ ಕೊಡ್ತೀವಿ. ಬಟ್ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ಗೊತ್ತು, ಅಷ್ಟು ಬ್ರೈಟ್ ಇರಲ್ಲ. ಯಾಕಂದರೆ ನೈಟಲ್ಲಿ ಮಾಡ್ತಾ ಇರೋದಲ್ವ, ಅದಕ್ಕೆ ಬ್ರೈಟ್ ಇರಲ್ಲ. ನಮ್ಮಮ್ಮ ಏನೋ ಹೇಳ್ತಂತೆ. ಈಗ ನನ್ನ ಪ್ರೀತಿಯ ಅಮ್ಮ ಏನೋ ಹೇಳ್ತಾರೆ. ನಾವೆಲ್ಲ ರೆಡಿ ಆಗೋಯ್ತು. ಇವರೆಲ್ಲ ಎಜುಕೇಶನ್ ಅಂತ ಅವ್ರೆ. ಇವರು ಸಣ್ಣ ಮಕ್ಳು ತಾನೇ ಎಜುಕೇಶನ್ ಕರ್ಕೊಂಡು ಹೋಗೋದು. ಈ ದೊಡ್ಡ ಮಕ್ಳು ಕರ್ಕೊಂಡು ಹೋಗ್ತಾರ. ಎಲ್ಲರೂ ಹಿಂಸೆ ಮಾಡಿ 3 ಜನನು ಹಿಂಸೆ ಮಾಡಿ ಇವತ್ತು ರೆಡಿ ಮಾಡ್ಕೊಂಡು ಹೊರಟಿದ್ದಾರೆ ಸಣ್ಣ ಮಕ್ಳಂಗೆ ಆಟ ಆಡಕ್ಕೆ. ಹೌದು, ಇವರು ಚಿಕ್ಕ ವಯಸ್ಸಲ್ಲೂ ನಮ್ಮನ್ನ ಎಕ್ಸಿಬಿಷನ್ ಕರ್ಕೋಗಿಲ್ಲ, ಆಟಾಡ್ಸಿಲ್ಲ. ಇದು ನಮ್ಮ ಕಂಪ್ಲೇಂಟ್. ಇದಕ್ಕೇನಾದ್ರು ಹೇಳಿ, ಕರ್ಕೋಗಿದ್ದೀರಾ? ಟೂರ್ ಎಲ್ಲ ಈಗ ನೀವೇ ಸಣ್ಣ ಮಕ್ಳು ಆಟ ಆಡಕ್ಕೆ ಅವೆಲ್ಲ ಆಡಿಸ್ಬೇಕಿತ್ತು. ಆಗ ಆಡಿಸಿದ್ರೆ ಈಗ ಕೇಳ್ತಿರ್ಲಿಲ್ಲ. ನಮ್ಗೆ ಈಗ ಆಸೆ ಆಗಿದೆ. 3 ಜನ ದಂಗೆಗೆ ಎದ್ದಿದ್ದೀವಿ. ಈಗ ಇವರು ಚಿಕ್ಕ ಮಕ್ಳು ನಾವು ಜೋಕಲ್ಲಿ ಆಡ್ತೀವಿ ಇವತ್ತು, ಗೊತ್ತಾ? ಆಯ್ತು. ನಮ್ಮಮ್ಮ ಹೆಂಗ್ ರೆಡಿ ಆಗಿದ್ರೆ ಅವರು ಕ್ಯಾಶುಯಲ್ ಆಗಿ. ಈ ನಮ್ಮಮ್ಮ ನಾನು ಟ್ವಿನ್ನಿಂಗ್, ಆ್ಯಕ್ಚುಲಿ ಒಂದೇ ಥರ ಕಾಣಿಸ್ತಾ ಇದೆ ಬಟ್ಟೆ ನೋಡು. ಓಕೆ, ಹೊರಡೋಣ. ನಂದು ಇದೆ ಔಟ್ಫಿಟ್, ನಮ್ಮಮ್ಮಂದು ಇದೆ ಔಟ್ಫಿಟ್. ಚಲೋ ನಮ್ಮಮ್ಮ ಇಲ್ಲಿ ಬಾರು ಅಣ್ಣ, ನಿಮ್ಮಣ್ಣ ತಂಗಿ, ಇಬ್ರು ಅಕ್ಕಂದಿರು. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ದೀರಾ? 4 ಜನ ನಾವು. ಇವರಿಗೆ ಇನ್ನೂ 2 ಅಕ್ಕಂದಿರಿದ್ದಾರೆ, ಒಬ್ರು ಅಣ್ಣ ಇದ್ದಾರೆ. ಹೌದು, ಇವರೇ ಲಾಸ್ಟ್. ನಮ್ಮಮ್ಮ ಲಾಸ್ಟು. ನಮ್ಮ ಮಾಮ, ಇವರು ಮಾಮ ಎರಡನೇದು, ಇನ್ನೊಂದು ಹಿರಿಯ ಅಕ್ಕ. ಓಕೆ, ಮರೆ ಏನಾದರೂ ಹೇಳ್ತೀರಾ? ನಮ್ಮ ಮಾಮ ಅಲ್ಲಿ, ನನ್ನ ತಮ್ಮ ಎಲ್ಲಿ? ಆಯ್ ಮಾಡು, ನಂದು ಹಂಗೆ ಆಯ್ ಮಾಡ್ಬಿಟ್ಟ. ನಮಸ್ತೆ. ಈಗ ಇದೆಲ್ಲ ನಮ್ಮ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬೇಕು ಅಂತ ನಮ್ಮ ಮಾಮ ತಗೊಂಡ್ಬಂದಿರೋದು. ಮಾಮ, ನಿನ್ ಕಣ್ಣು ಫುಲ್ಲು ರೆಡ್ ಕಾಣಿಸ್ತೈತೆ. ಡಿಕ್ಕಿಗಿಟ್ಟವ ಇಲ್ಲಾಂದ್ರೆ
ಅಯ್ಯೋ ಇವು ಡಿಕ್ಕಿ ಎಲ್ಲಿ ತೆಗೆದಂತಾನೆ ಗೊತ್ತಿಲ್ಲ. ಬಿರಿಯಾನಿ ತಿನ್ನಲ್ಲ ಇವರು. ಚಿಕನ್ ಬಿರಿಯಾನಿ ಮಟನ್ ತಿನ್ನಲ್ಲ. 4 ಜನ ಕೂತಿದ್ದೀವಿ ನಾವು ಮಲ್ಕೋಬೋಟ. ಎಲ್ಲ ನಮ್ಮ ತಮ್ಮನೇ ಹಿಂಗೇನು ಮಾಡೋಕ್ಕಾಗಲ್ಲ. ಎಲ್ಲ ನನ್ನಂತ ಒಳ್ಳೆ ಬೆಳ್ದಂಗೆ ಎಕ್ಸ್ಚೇಂಜ್ ಆಗ್ತದೆ. ನನ್ನಂತ ಒಳ್ಳೆ ಮಗಳು ಸಿಗಲ್ಲ. ಬೆಳ್ದಂಗೆ ಎಲ್ಲರೂ ಎಕ್ಸ್ಚೇಂಜ್ ಆಗ್ತಾರೆ. ಅದೇನು ಎಕ್ಸ್ಚೇಂಜು ಚೇಂಜ್ ಆಯ್ತಾರೆ ಅನ್ಬೇಕು. ಎಕ್ಸ್ಚೇಂಜ್ ಆಯ್ತಾರೆ. ಚೇಂಜ್ ಆಗ್ತದೆ. ಎಲ್ಲಿ ಕರ್ಕೋತೈತಪ್ಪ? ಅಪ್ಪ ಹೋಗಿದ್ದ ಜಾಗಕ್ಕೆ ನಡಿ ಅಮ್ಮ. ಬನ್ನಿ ನಂದೀಶ್ ಅವರೇ, ಮಾಮ ಅವರೇ ಬನ್ನಿ, ಭೂಮಿಕಾ ಅವರೇ ಬನ್ನಿ. ಹೋಗಿ ಓಕೆ, ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ. ಅಪ್ಪನ ಫ್ರೆಂಡ್ ಹೋಟೆಲಿಗೆ ಕರ್ಕೊಂಡು ಹೋಗುತ್ತಂತೆ. ಹೋಗೋಣ. ಕತ್ಲೆ ಕಾಣಿಸ್ತಾ ಇದ್ರೆ ಐ ಆಮ್ ಸಾರಿ. ಏನಂತ ಅಂದರೆ ನಾವು ಹೋಗಿದ್ದ ಎಕ್ಸಿಬಿಷನ್ ಪ್ಲ್ಯಾನು ಫ್ಲಾಪ್ ಆಗಿಬಿಟ್ಟಿದೆ. ಸೂಪರ್ ಅಲ್ಟ್ರಾ ಸೂಪರ್ ಫ್ಲಾಪ್ ಆಗಿದೆ. ಈಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲ ಕಣ್ಣು ಕಾಣಿಸುತ್ತೆ. ಓಕೆ, ನಾವು ಬೇರೆ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಹೋಟೆಲ್ ಮೀನ್ಸ್ ಬಿರಿಯಾನಿ ತಿನ್ನಕ್ಕೆ. ಇಲ್ಲೇ ವ್ಲಾಗ್ ಮಾಡಿದರೆ ಸರಿ ಹೋಗ್ತಿತ್ತು. ನಮ್ಮ ಮೇಯ್ನ್ ಪರ್ಪಸ್ ಆಫ್ ವ್ಲಾಗ್ ಮಾಡಬೇಕು ಅಂತ ಇದ್ದಿದ್ದು ಕಂಟೆಂಟ್ ಫ್ಲಾಪ್ ಆಗಿ ಈಗ ವ್ಲಾಗ್ನ ನಾವು ಹೋಟೆಲ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದಾದಮೇಲೆ ನನಗೆ ನಾಳೆ ಶೂಟ್ ಇದೆ. ಆ ಶೂಟ್ ಹೆಂಗೆ ನಡೆಯುತ್ತೆ ಅಂತಲೂ ವ್ಲಾಗ್ ಮಾಡ್ತೀನಿ. ಇದಿಷ್ಟು ಸದ್ಯದ ಪರಿಸ್ಥಿತಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆನಾ? ಆಸೆ ನಿರಾಸೆ. ನೀವು ಚಿಕ್ಕ ವಯಸ್ಸಿಂದ ಕಳಿಸ್ಲಿಲ್ಲ, ಕರ್ಕೋಗ್ಲಿಲ್ಲ. ನಮ್ಮ ಚಿಕ್ಕ ವಯಸ್ಸಿನ ಡ್ರೀಮು ಕಂಪ್ಲೀಟ್ ಆಗಿಲ್ಲ. ಇನ್ನು ಏನು ಮಾಡೋಣ? ಕರ್ಕೊಂಡು ನಮ್ದೇನು ತಪ್ಪಿಲ್ಲ, ನಿಮ್ಮದು ಹಣೆ ಬರ ಸರಿ ಇಲ್ಲ. ಈಗೆಲ್ಲ ಭರ್ಜರಿ ಊಟ ಮಾಡೋಕ್ಕೆ ಕೂತಿದ್ದಾರೆ. ಒಬ್ರದ್ದು ಫಿಶ್ ಊಟ, ಇನ್ನೆಲ್ಲ ನಾವೆಲ್ಲ ಚಿಕನ್ ಬಿರಿಯಾನಿ ಊಟ. ಮಾಮೂನ್ ಜೊತೆ ಕೂರುತ್ತೆ. ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ನಾವು 4 ಜನ ಇಲ್ಲಿ, ಅವರಿಬ್ಬರಲ್ಲಿ. ಮಾಮ ಏನು ಹೇಳಿದೀಯ? ಆರ್ಡ್ರ್ ಏನು ಮಾಡಿದ್ಯಾ? ನಿನಗೇನು ಇಷ್ಟ ಹೇಳು ಮಾಮ. ನಿಂಗೆ ಇಷ್ಟ ಆಗಿದ್ದೆ ಕೊಡ್ಸೋದು ನಮ್ಮಮ್ಮ. ಮಾಮಂಗೆ ಮೀನು ಇಷ್ಟ ಅಂತ. ಮೀನು ಓಕೆ ಡನ್. ನಿಮಗೆ ಫಿಶ್ ಇಷ್ಟನಾ? ಅಮ್ಮನ ಹೊಸ ಬಟ್ಟೆ ಇವತ್ತು ನೋಡ್ಬಿಟ್ಟು ಏನಮ್ಮ ಬಟ್ಟೆ ಅಂತವ್ನು. ಈಗ ಚೆನ್ನಾಗಿ ಕಾಣಿಸ್ತೈತೆ ನಮ್ಮಮ್ಮ. ಸ್ವೀಟ್ ಮದರ್, ಸ್ವೀಟ್ ಮದರ್, ನನ್ನ ಸಪೋರ್ಟರ್. ಹಿಂಗೆ ಮಾಡಿ ಹಿಂಗೆ ಬೆಂಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಹುಷಾರಾಗುತ್ತೆ ಮಮ್ಮಿ, ಡೋಂಟ್ ವರಿ. ನನ್ನ ಆಶೀರ್ವಾದ ಇದೆ ನಿನ್ನ ಮೇಲೆ. ಫಿಶ್ ಊಟ ಬರ್ಬೋದು. ಒಂದು ಫ್ರೈ, ಒಂದು ಚಿಕನ್ ಫ್ರೈ ಮಾಡಿ. ಊಟ ಮಾಡಿ, ನಮಗೂ ಊಟ ಮಾಡಿಸಿ. ಒಂದು ಗುಕ್ಕಂತೆ ನೀನೇ ಕಾಣ್ತೀನಿ ನನ್ನದು. ಅಂದರೆ ಯಾರ್ಯಾರು ಅಂತೀರ? ಎಲ್ಲರೂ ಅಂತೀವಿ. ಇನ್ನೊಂದ್ಸತಿ ತಿನ್ಸಮ್ಮ ನಿಮ್ಮ ಪುತ್ರಂಗೆ. ಇಲ್ಲ ತಿನ್ಸಿ. ಮಾಡು ನಂದು. ಗುಡ್ ಫಿಶ್. ಈ ಬಾಡಿಗೂ ವ್ಯತ್ಯಾಸನೇ ಇಲ್ಲ. ಇದು ಅಕ್ಕ, ಇದು ತಂಗಿ. 7 ಜನ್ಮದಿಂದ ಪಡ್ಕೊಂಬಂದಿದ್ದೀನಿ ಕಣೆ ನಿನ್ನ. ಇವ್ನು ಹುಟ್ಟಬೇಕು ಅಂತ ನಾನು ಹುಟ್ಟಿರಲಿಲ್ಲ ಅಷ್ಟೇ. ಜಿರಾಫೆದು ಕತ್ತು ಹಿಂಗೆ ಹೋಗುತ್ತಲ್ಲ, ಹಂಗೆ ಹೋಗಿತ್ತು ನಿನ್ನ ಕತ್ತು. ಅಯ್ಯೋ ಎಡ್ಡೆ ಸುಮ್ಮನಿರಲ್ಲ ಅಂತಂದು ನಾನು ಆಡ್ಕೊಳ್ಳೋದ್ರಲ್ಲಿ ಇವ್ನು ಇಡೀ ಜೀವನ ಎಲ್ಲ ಆಡ್ಕೊಳ್ಳೋದ್ರಲ್ಲೇ ಕಳೆದವನೇ. ನಮ್ಮ ಬಿರಿಯಾನಿ ಬಂತು. ಥ್ಯಾಂಕ್ ಯು. ಊಟ ಮಾಡಿ ಇನ್ನು ವ್ಲಾಗ್ ಮಾಡಲ್ಲ. ಊಟ ಆದಮೇಲೆ ವ್ಲಾಗ್ ಮಾಡ್ತೀನಿ. ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತೈತೆ ನಮ್ಮಮ್ಮ. ದೊಡ್ಡಮ್ಮಂಗೆ ವ್ಲಾಗಿಗೆ ಹಾಯ್ ಮಾಡಕ್ಕೆ ಹೇಳು. ಅಲ್ಲ, ಫೋನಲ್ಲಿ ಹಾಯ್ ಮಾಡಕ್ಕೆ ಹೇಳು. ಫೋನಲ್ಲಿ ಗೊತ್ತಾಗುತ್ತೆ. ಹಾಯ್ ಮಾಡಕ್ಕೆ ಹೇಳು, ಹೇಳ್ತೀನಿ. ಇದಕ್ಕೆ ಹಾಯ್ ಮಾಡ್ಬೇಕಂತ ಲಾಗ್ ಮಾಡ್ತಾವಳೆ. ಬಿಡಮ್ಮ ಬಿಡುತ್ತ ನಾನು. ಊಟ ಮಾಡಿ ಮನೆಗೆ ಹೋಗೋದು ಈಗ. ಓಕೆ, ನಮ್ಮಮ್ಮ ಕೀ ಇಸ್ಕೊಬರ್ತಾವೆ. ನಾವೀಗ ಕಾರಲ್ಲಿ ಹೋಗಿ ಕುತ್ಕೊಂಡು ನಮ್ಮಪ್ಪ ಬರೋ ತನಕ ವೆಯ್ಟ್ ಮಾಡಬೇಕು. ಇನ್ನೂ ಲೇಟಾಗಿ ಊಟ ಮಾಡ್ತಾವ್ರೆ. ಅದಕ್ಕೆ ಬೀಡ ತಿನ್ನುವ ಆಸೆಯಲ್ಲಿ ನಾವಿಬ್ಬರು ಇದ್ದೀವಿ. ಇವ್ನ ಕತ್ತಿಗೆ ನಾನು ಯಾವತ್ತೂ ಮ್ಯಾಚ್ ಮಾಡೋಕ್ಕಲ್ಲ. ಹಿಂಗೆ ಹಿಡಿಬೇಕು ಫೋನ್ನ. ಬಟ್ ನಾನು ಹಿಡಿಯೋದು ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ಮಾಡ್ತೀಯಾ? ಯಾಕೆ ಬಂದ್ಬಿಡು, ನಾನು ಜಾಸ್ತಿ ಕೇಳಾಕ್ಸ್ಕೊಳ್ಳಿಲ್ವಾ? ಚೆಸ್ ಮಾಡಲ್ವಾ? ಚಿಯರ್ಸ್ ಆಟೋ ಮಾಡು. ಓ ಆಯ್ತು, ತಿಂದಾಯ್ತು. ಬಾಯ್ ಹೋಗೋಣ ಈಗ. ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ಬಾಯಲ್ಲಿ ಎಲೆಡ್ಗೆ ಹಾಕೊಂಡು ಅದೇ ಥರ ಮನೆಗೆ ಹೋಗ್ತಾ ಇದ್ದೀವಿ. ವಿಚ್ ಮೀನ್ಸ್ ಫ್ರೀಡ. ಓಕೆ, ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಟಾಟಾ ಬಾಯ್. ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಫುಲ್ ನೋಡಿ, ಅರ್ಧಕ್ಕೆ ಕಟ್ ಮಾಡಿಬಿಡಿ ಯಾರು, ಆಯಿತಾ? ಆಲ್ಮೋಸ್ಟ್ 4:51 ಹೊರಡ್ತಾ ಇದ್ದೀವಿ ಈಗ.
ಬಸ್ ಸ್ಟಾಪಿಗೆ ಬಂದ್ವಿ. ಫುಲ್ ಕತ್ಲೆ ಆಗೈತೆ. ನಾವಿಬ್ಬರೇ ಫಸ್ಟ್ ಟೈಮ್ ಬಸ್ ಸ್ಟಾಪಿಗೆ ಬಂದಿರೋದು. ಇಷ್ಟು ದಿನ ಅಪ್ಪ ಕರ್ಕೊಬರ್ತಿದ್ರು, ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಬುದ್ಧಿವಂತರು. ಒಂದು ಬಸ್ ಅಂದರೆ ಅಯ್ಯೋ, ನಾವು ಒಂದು ಬಸ್ ಮಿಸ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಇನ್ನೂ ಲೇಟ್ ಬರೋದು. ಬಸ್ ಬಂದಮೇಲೆ ನಾವು ಸಿಗತ್ತೆ ಹೋಗೋದು. ಇನ್ನು ಯಾವ ಬಸ್ಸು ಬಂದಿಲ್ಲ ಆ ಸೈಡಿಗೆ. ಸ್ಟಾಪ್ ಕೊಟ್ಟಿದ್ದಾರೆ ಇವಾಗ. ಮೇಡಮ್ ಅವರು ಏನೋ ತಿಂತಾರಂತೆ, ಕರ್ಕೊಂಡು ಹೋಗೋಣ ಬನ್ನಿ ನಿಮ್ಮನ್ನು. ಅದು ಮತ್ತೆ ಬರ್ಬಾನ 2 ಕುರ್ಕುರೆ ಅದೆಷ್ಟು ತಗೊಂಡು ತಿಂಡಿ ತಿನ್ನಲ್ಲ ನಾವು, ಬರೀ ಇವನೇ ತಿಂದು ನಾವು ಬಸ್ ಮಿಸ್ ಮಾಡ್ಕೊಳಕ್ಕೆ ಒಳ್ಳೊಳ್ಳೆ ಐಡಿಯಾ ಹುಡುಕ್ತೀವಿ. 100 ರೂಪೀಸಿಗೆ ಬರೀ ಸ್ನ್ಯಾಕ್ಸ್ ತೊಗೊಂಡವಳೆ. ನಾನು ದುಡ್ಡು ಬರ್ಬಾದ್ ಮಾಡ್ತಾವಳೆ. ಇದು ಯಾರ್ಯಾರಿಗೆ ನೆನಪಿದೆ ಅನ್ಸುತ್ತಾ? ಚಾಕಿ ಫೈನಲಿ ವಿ ಆರ್ ಅಟ್ ಬಸ್ ಸ್ಟಾಪ್ ಹತ್ರ ಬಂದು ಈಗ ನೆಕ್ಸ್ಟು ಆಟೋ ಹಿಡ್ಕೊಂಡು ಹೋಗ್ಬೇಕು. ಆಟೋ ಹುಡ್ಕೋಣ ಇವಾಗ. ಓಕೆ, ನನ್ನ ಮೇಕಪ್ ಆಗಿದೆ. ಇನ್ನು ಅವರು ಅಲ್ಲಿ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಟ್ರೈನಿಂಗ್ ಆಗಿ ನನಗೆ ಆಮೇಲೆ ಸ್ಯಾರಿ ಡ್ರೇಪಿಂಗ್ ಮಾಡಿ, ಸ್ಯಾರಿ ಡ್ರೇಪಿಂಗ್ ಎಲ್ಲ ಆದಮೇಲೆ ನಾನು ಫೋಟೋ ಶೂಟ್ ಮಾಡಿಸಿ ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಗುತ್ತೆ. ನೈಟ್ ಫುಲ್ ಆಗುತ್ತೆ. ಅಷ್ಟು ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಬಿಸಿ. ನಾನು ಬಂದಿದ್ದು ಲೇಟು, ತಪ್ಪು ನಂದು. ಅದಕ್ಕೆ ಬಸ್ ಮಿಸ್ ಆಯಿತು. ಹೇಳಿದ್ದೆ ಅನಿಸುತ್ತೆ, ಮುಂಚೆನೇ ಹೇಳಿದ್ನಲ್ಲ, ಅದೇ ರೀತಿ ನಂದು ಬಸ್ ಮಿಸ್ ಆಯಿತು. ಹಂಗಾಗಿ ಹಿಂಗೆ ಏನೇನೋ ಪ್ರಾಬ್ಲಮ್ ನಡೀತಾ ಇದೆ. ಈಗ ತಾನೇ ಜಸ್ಟ್ ತಿಂದು ಕೂತಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರಿಗೂ ಸೂಪರ್ ಎಕ್ಸ್ಟ್ರಾ ಬೋರ್ ಆಗ್ತಾಯಿದೆ. ನೋಡೋಣ ಹೆಂಗೆ ಔಟ್ಲುಕ್ ಹೆಂಗೆ ಬರುತ್ತೆ ಸ್ಯಾರಿ ಎಲ್ಲ ಆದಮೇಲೆ ಅದನ್ನು ತೋರಿಸ್ತೀನಿ. ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ನಮ್ಮ ಅಕ್ಕ ಕ್ಯಾಪ್ಚರ್ ಮಾಡ್ತಾಳೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಫುಲ್ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಓಕೆ, ಫುಲ್ಲು ರೆಡಿಯಾಗಿದೆ. ನನ್ನ ಲುಕ್ ಇವತ್ತಿಂದು ಇದು ಕಂಪ್ಲೀಟ್ ಮೇಕಪ್ ಆಗಿದೆ. ಫೋಟೋಗ್ರಾಫರ್ ಅಂತೂ ಇನ್ನೂ ಬಂದಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ 4 ಗಂಟೆ ಆಗೋಕ್ಕೆ ಬಂದಿದೆ. 4 ಗಂಟೆ ಆದರೂ ಫೋಟೋಗ್ರಾಫರ್ ಇಲ್ಲ ಅಂತ ಅಂದಮೇಲೆ ಶೂಟು ಗೋವಿಂದ ಅಂತಲೇ ಅರ್ಥ. ಏನು ಮಾಡೋದು, ಫುಲ್ಲು ಹಿಂಸೆ ಅನ್ನಿಸ್ತೈತೆ. ನೋಡೋಣ, ಬಂದರೆ ಬೇಗ ಒಂದು 4 ಪೋಸ್ ಕೊಟ್ಟು ಹೋಗ್ತಾ ಇರೋದು ಮನೆಗೆ. ಸೀದಾ ಹಿಂಗೆ ಹೋಗ್ತೀನಿ. ನನಗಂತೂ ಯಾವುದಕ್ಕೂ ತಾಳ್ಮೆ ಇಲ್ಲ. ಫುಲ್ಲು BP ರೈಸ್ ಆಗಿಬಿಟ್ಟಿದೆ. ಬರೀ ನೋಡೋಣ ಏನಾಗುತ್ತೆ ಅಂದು ಏನೂ ಆಗ್ತಾಯಿಲ್ಲ ನನ್ನ ಲೈಫಲ್ಲಿ. ಆನ್ ಟೈಮಿಗೆ ಏನೂ ಆಗ್ತಾಯಿಲ್ಲ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಅದೆಲ್ಲ ಫುಲ್ಲು ಏನೂ ಬೆಟ್ಟ ಗುಡ್ಡಗಳಿದೆ. ಅಲ್ಲೆಲ್ಲ ಫುಲ್ ಜಾಸ್ತಿ ಬೆಟ್ಟ ಗುಡ್ಡಗಳು. ನಮ್ಮ ಅಕ್ಕ ಅಂತೂ ನನ್ನೆಲ್ಲ ಶೂಟಿಗೂ ಬಂದು ಬೇಸತ್ತು ಹೋಗ್ಬಿಡ್ತಾಳೆ. ಅವಳಿಗೊಂದು ಸ್ವಲ್ಪನೂ ಎನರ್ಜಿ ಇಲ್ಲ. ನನಗಂತೂ ತ್ರಿಬ್ಬಲ್ ಎನರ್ಜಿ ಇಲ್ಲ. ವೇಸ್ಟ್ ಬಾಡಿ ಆಗಿಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಟೈಮ್ ಇಲ್ಲ. ಓಕೆ, ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದರೆ, ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.